ಸ್ನೇಹಿತರೆ, ನೀವು RRB ಗ್ರೂಪ್ ಡಿ ಯಾವ ಜೂನಿಗೆ ಅಪ್ಲಿಕೇಶನ್ ಹಾಕಿರಂತ ಕಮೆಂಟ್ ಮೂಲಕ ತಿಳಿಸಿ. ಆ ಜೂನ್ದು ಮಾತ್ರ ವಿಡಿಯೋನ ಮಾಡಿ ನಿಮಗೆ ಕೊಡ್ತೀನಿ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನೀವು ಯಾವ ಜೂನಿಗೆ ಅಪ್ಲಿಕೇಶನ್ ಹಾಕಿರಿ ಕಮೆಂಟ್ ಮೂಲಕ ತಿಳಿಸಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, RRB ಗ್ರೂಪ್ ಡಿ 22,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ, ಅದೇ ರೀತಿ ನಿಮ್ದು ಸಿಟಿ ಇಂಟಿಮೇಷನ್ ಅಂದ್ರೆ ಯಾವ ಸಿಟಿಗೆ ನಿಮ್ದು ಎಕ್ಸಾಮ್ ಸೆಂಟರ್ ಬಂದಿದೆ ನೋಡ್ಕೊಳ್ಳೋದು ಯಾವಾಗ ಬರುತ್ತೆ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತೀರಿ. ಅದೇ ರೀತಿ ಅದರ ಅಫಿಷಿಯಲ್ ಲಿಂಕ್ ಅನ್ನು ಕೂಡ ನಿಮಗೆ ಪ್ರೊವೈಡ್ ಅನ್ನ ಮಾಡ್ತೀವಿ. ಬನ್ನಿ ಸ್ನೇಹಿತರೆ, ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳಿದ್ರೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಸ್ನೇಹಿತರೆ, ನೀವೇನಾದ್ರೂ RRB ಗ್ರೂಪ್ ಗೆ ಸಂಬಂಧಿಸಿದಂತೆ 2026 ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಬೇಕು. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ನೋಟ್ಸ್ ಇದ್ದಾವೆ. ಸಿಲೆಬಸ್ ಅಲ್ಲಿರೋ ಜಿಕೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ರೀ. ಜಿಕೆ ಸಂಬಂಧಿಸಿ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಮತ್ತೆ ಅದೇ ರೀತಿ ನಿಮಗೆ ಸೈನ್ಸ್ ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಎಕ್ಸಾಮ್ ಸಮಯ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ರಿ, ಮೊದಲಿಗೆ ಡೀಟೇಲ್ಸ್ ನೋಟ್ಸ್ ಓದ್ಕೊರಿ. ಇನ್ನ ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಗೆ ಸಂಬಂಧಿಸಿದ 70-80% ಸಿಲೆಬಸ್ ಕವರ್ ಆಗಿರೋ ಕೈ ಬರದ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ರೀ. ಓಲ್ಡ್ ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟ್ ರೀ. ಕ್ವಶನ್ ಯಾವ ರೀತಿ ಅಂತ ಬರ್ತಾವ ಅಂತ ನೋಡ್ಕೋಕ ಇಂಪಾರ್ಟೆಂಟ್ ಆಗಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾವ್ರಿ. ಮತ್ತೆ ಎಕ್ಸಾಮ್ ಮುಗಿಯೋವರೆಗೆ ಕರೆಂಟ್ ಅಫೇರ್ಸ್ ರೀ. ಇವೆಲ್ಲ ಸೇರಿ ಮೊದಲಿಗೆ 999 ರೂಪಾಯಿ ಐತ್ರಿ. ನೇಮಕಾತಿ ಆದ ಕಾರಣ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿದ ಏನೋ ಸ್ಕ್ರೀನ್ ಶಾಟ್ ಕಳಿಸಿದ್ರೆ 300 ರೂಪಾಯಿ ಅಲ್ರಿ, ಕೇವಲ 200 ರೂಪಾಯಿಗಾಗಿ ನಿಮಗೆ ನೋಟ್ಸ್ ಅನ್ನ ನೀಡ್ತಾರೆ. 999 ಅಲ್ಲ, 300 ರೂಪಾಯಿ ಅಲ್ಲ, ಕೇವಲ 200 ರೂಪಾಯಿ ನಿಮಗೆ ನೋಟ್ಸ್ ಅನ್ನ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಯಾರು ಕೂಡ ಕಾಲನ್ನ ಮಾಡಕ್ ಹೋಗಬೇಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಸಂಪೂರ್ಣ ಮಾಹಿತಿನ ಶೇರ್ ಮಾಡಲಾಗುವುದು. ಸ್ನೇಹಿತರೆ, ನೋಟ್ಸ್ ಯಾವ ರೀತಿ ಅದಾವ ಇಲ್ಲಿ ನೋಡ್ಕೊರಿ. ಸ್ನೇಹಿತರೆ, ಸೈನ್ಸ್ ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ರಿ ಈ ರೀತಿ ಇರ್ತದ. ಕಂಪ್ಲೀಟ್ ಆಗಿ ನಿಮಗೆ ಸೈನ್ಸ್, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಬೇರೆ ಬೇರೆನೇ ಇರ್ತಾವ್ರಿ. ನೋಡ್ಕೋಬಹುದು ನೋಟ್ಸ್ ಈ ರೀತಿ ಇರ್ತದ. ಸ್ಟ್ಯಾಟಿಕ್ ಜಿಕೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ರಿ ಈ ರೀತಿ ನೋಟ್ಸ್ ಇರುತ್ತೆ. ಅತಿ ಹೆಚ್ಚು ಪ್ರಶ್ನೆಗಳು ಸ್ಟ್ಯಾಟಿಕ್ ಜಿಕೆ ಒಳಗೆ ಬರ್ತಾರೆ. ಸೆಂಟ್ರಲ್ ಗವರ್ನಮೆಂಟ್ ಜಾಬ್ಗೆ ಸ್ಟ್ಯಾಟಿಕ್ ಜಿಕೆ ಬಹಳ ಇಂಪಾರ್ಟೆಂಟ್ ರೀ. ಇಲ್ಲಿ ನೋಡ್ಕೊತಿರಬಹುದು ಪ್ರತಿಯೊಂದು ಕೂಡ ಇಲ್ಲಿ ನೋಟ್ಸ್ ಇರ್ತಾರೆ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಕೇವಲ 200 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ನಮ್ಮ ಚಾನಲ್ ವೀಕ್ಷಕರಿಗೆ ಮಾತ್ರ. ಇಂಟ್ರೆಸ್ಟ್ ಇದ್ದವರು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕ್ರಿ. ಸ್ನೇಹಿತರೆ, ಈ ನೋಟ್ಸ್ ಬಂದು ನಿಮಗೆ RRB ಗ್ರೂಪ್ ಡಿ ಗೆ ತುಂಬಾ ಉಪಯುಕ್ತ ಆಗಿರುತ್ತೆ. ಹೌದು ಸ್ನೇಹಿತರೆ, ಲಾಸ್ಟ್ ಟೈಮ್ ಸಾಕಷ್ಟು ಅಭ್ಯರ್ಥಿಗಳು ತೆಗೆದುಕೊಂಡು 60-70+ ಸ್ಕೋರ್ ಕೂಡ ಮಾಡಿದ್ದಾರೆ. ಸ್ನೇಹಿತರೆ, ಇಂಪಾರ್ಟೆಂಟ್ ನೋಟ್ಸ್ ಇರುತ್ತೆ. ಸ್ನೇಹಿತರೆ, ಇದರಲ್ಲಿ ನಿಮಗೆ ಜಿಕೆ ಗೆ ಸಂಬಂಧಿಸಿದಂತೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ಪ್ಲಸ್ ನಿಮಗೆ ಅದರದ್ದು ಎಲ್ಲಾ ಡೀಟೇಲ್ಸ್ ನೋಟ್ಸ್ ಕೂಡ ಇರುತ್ತೆ. ಅದೇ ರೀತಿ ಸೈನ್ಸ್ ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಕ್ವಶನ್ಸ್ ರೀ, ಔಟ್ ಮಾಡೋ ರೀತಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಇರುತ್ತೆ. ಅದ್ರ ಜೊತೆಗೆ ಡೀಟೇಲ್ ಆದ ಮಾಹಿತಿ ಕೂಡ ಇರುತ್ತೆ. ಅದೇ ರೀತಿ ಮ್ಯಾಥಮೆಟಿಕ್ಸ್, ರೀಸನಿಂಗ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಮತ್ತೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಪ್ರೊವೈಡ್ ಮಾಡ್ಲೈತೆ. ಅದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಕಳಿಸಲಾಗ್ತದ. ಇವೆಲ್ಲಾ ನೋಟ್ಸ್ ಸೇರಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರ ಇಂಟ್ರೆಸ್ಟ್ ಇದ್ರೆ ಮಾತ್ರ ಈ ಸಾರಿನ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ತೀನಿ ಅನ್ನೋರು ಮಾತ್ರ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಇಂಟ್ರೆಸ್ಟ್ ಇದ್ದವರು ಮಾಡಕ್ ಹೋಗ್ಬೇಡ್ರಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ ಗೆ ಬರೋದಾದ್ರೆ, ಸಾಕಷ್ಟು ಅಭ್ಯರ್ಥಿಗಳನ್ನ ಮೆಸೇಜ್ ಮಾಡಿ ಕೇಳಾಕತ್ತಿದ್ರಿ ನಮ್ದು ಹಾಲ್ ಟಿಕೆಟ್ ಯಾವಾಗ ಬರುತ್ತೆ RRB ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ. ನಮ್ ಫೋನಿಗೆ ಏನಾದ್ರು ಮೆಸೇಜ್ ಬರುತ್ತಾ, ಇಮೇಲ್ ಮೆಸೇಜ್ ಬರುತ್ತಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ. ಅದೇ ರೀತಿ ನಮ್ದು ಯಾವ ಸಿಟಿಗೆ ಎಕ್ಸಾಮ್ ಬಿದ್ದಿದಂತೆ ನೋಡ್ಕೊಳ್ಳೋದು ಯಾವಾಗ ಅಂತ ಕೇಳಾಕತ್ತಿದ್ರಿ. ಇಲ್ಲಿ ಅಫಿಷಿಯಲ್ ಆಗಿ ನೋಟಿಸ್ ಅನ್ನ ಏನಿದೆಯಲ್ಲ, ಆ ನೋಟಿಸ್ ಅಲ್ಲಿರೋ ಮಾಹಿತಿಯನ್ನ ನಿಮಗೆ ತಿಳಿಸ್ತೀನಿ ನೋಡ್ರಿ. ಸ್ನೇಹಿತರೆ, ನಿಮಗೆ ಈಗ ಆಲ್ರೆಡಿ ತಿಳಿದಿರುವಂತೆ RRB ಗ್ರೂಪ್ ಡಿ 22,000 ಹುದ್ದೆಗಳು 2025 ಏನ್ ಕಾಲಾಗಿತ್ತಲ್ಲ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ, ಅಂದ್ರೆ ಇದು 2025 ನೇಮಕಾತಿ ರೀ. ಮೊನ್ನೆ ಫಿಸಿಕಲ್ ಏನ್ ಆಯ್ಕೆ ಆಗಿದ್ರಲ್ಲ ಅದು 2024 ನೇಮಕಾತಿ. 2026 ನೇಮಕಾತಿ ಡಿಸೆಂಬರ್ದಾಗ ಹೊಸದಾಗಿ ನೇಮಕಾತಿ ಕೂಡ ಆಗುತ್ತಾ. ಸ್ನೇಹಿತರೆ, ಈ ಅಂದ್ರೆ 22,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಗಸ್ಟ್ 3ರಿಂದ 21 ಆಗಸ್ಟ್ ವರೆಗೂ ಕೂಡ ನಿಮ್ದು ಎಕ್ಸಾಮ್ ಇರ್ತದೆ ರೀ. ಈ ಸಾರಿ ಸಾಕಷ್ಟು ಜನ ಅಪ್ಲಿಕೇಶನ್ ಹಾಕಿಲ್ರಿ ಯಾವ್ದು RRB ಗ್ರೂಪ್ ಡಿಗೆ. ಕಾಂಪಿಟೇಷನ್ ತುಂಬಾ ಕಡಿಮೆ ಐತಿ. ಅದರಲ್ಲೂ ಎಲ್ಲಾ ಸ್ಟೇಟ್ ಒಳಗ ಅದೇ ಸ್ಟೇಟ್ ಅಲ್ಲಿ ಸಾಕಷ್ಟು ನೇಮಕಾತಿಗಳು ಆಗ್ಯಾವ. ಅದೇ ರೀತಿ ನಮ್ಮ ಕರ್ನಾಟಕದ ಸ್ಟೇಟ್ ಅಲ್ಲಿ ಕೂಡ ಹೈಟ್ ಇರೋ ಅಭ್ಯರ್ಥಿಗಳು ಅಥವಾ ಕರ್ನಾಟಕ ಜಾಬ್ಗೆ ಅಂತೇಳಿ ಬಡದಾಡುತ್ತಿರೋ ಅಭ್ಯರ್ಥಿಗಳು ಆ ಕಡೆ ಹೋಗಿದಾರ. ಈ ಸಾರಿ ಈ RRB ಗ್ರೂಪ್ ಡಿಗೆ ಅಪ್ಲಿಕೇಶನ್ ಹಾಕಿದ್ದವರಿಗೆ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಯಾರೆಲ್ಲ ಹೈಟ್ ಕಡಿಮೆ ಐತಿ, ಈ ಸೆಂಟ್ರಲ್ ಗೌರ್ಮೆಂಟ್ ಗೆ SSC GD ಗೆ ಪ್ರಿಪೇರ್ ಆಗತ್ತೀರಿ, ಅದೇ ರೀತಿ RRB ಪ್ರಿಪೇರ್ ಆಗತ್ತೀರಿ, ಮಿಸ್ ಮಾಡದೆ ಈ ಎಕ್ಸಾಮ್ ಅನ್ನ ಬರೀರಿ. ಯಾಕಪ್ಪ ಅಂದ್ರ ಸಾಕಷ್ಟು ಅಭ್ಯರ್ಥಿಗಳು ಈ ಎಕ್ಸಾಮು ಪ್ಲಸ್ ನಮ್ದು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇರೋದು ಪೊಲೀಸ್ ಎಕ್ಸಾಮ್ ಏನೈತಲ್ಲ ಕ್ರ್ಯಾಶ್ ಆಗತ್ತ ಇತ್ತು. ಅದರಾಗ ಒಂದಿಷ್ಟು ಅಭ್ಯರ್ಥಿಗಳು ಏನ್ ಮಾಡ್ತಾರ, RRB ಗ್ರೂಪ್ ಡಿ ಎಕ್ಸಾಮ್ ಅನ್ನ ಕೈ ಬಿಟ್ಟಾರಿ. ಓನ್ಲಿ ಪೊಲೀಸ್ ನೇಮಕಾತಿ ಆಗೈತಲ್ಲ, ಪೊಲೀಸ್ ನೇಮಕಾತಿಗೆ ಅದೇ ರೀತಿ SD ಆಗಿರ್ಲಿ, ಟೀಚರ್ಸ್ ಆಗಿರ್ಲಿ ಸಾಕಷ್ಟು ನೇಮಕಾತಿ ಆಗತ್ತಾವ. ಆ ನೇಮಕಾತಿ ಕಡೆ ಒಲವನ್ನ ತೋರ್ಸಾಕತ್ತಾರ. ನಿಮಗೆ ಇಲ್ಲೊಂದು ಸುವರ್ಣ ಅವಕಾಶ ಐತಿ. ಮಿಸ್ ಮಾಡ್ದ ಏನ್ ಇಷ್ಟ ದಿವ್ಸ ಸ್ಟಡಿ ಮಾಡಿರಲ್ಲ, ಇನ್ನ ಸ್ಟಡಿ ಮಾಡಕತ್ತೀನಿ ಅನ್ನೋರು ಇವಾಗಿಂದ ಸ್ವಲ್ಪ ಆದ್ರೂ ಕೂಡ ಸ್ಟಡಿ ಮಾಡಿದಂದ್ರೆ ಇಲ್ಲಿ ಆರಾಮಾಗಿ ಈ ಸಾರಿ ಸ್ಕೋರ್ ಮಾಡಿ, ಈ ಸಾರಿ ಕಡಿಮೆ ಅಂದ್ರೂ ಕೂಡ ಒಂದ್ ಲಾಸ್ಟ್ ಟೈಮ್ 60 ನಿಂತಿತ್ತಲ್ಲ ಬೆಂಗಳೂರು, ಈ ಸಾರಿ ಕೂಡ ಒಂದು 60 ಮಟ್ಟ ಸ್ಕೋರ್ ಮಾಡಿದ್ರ ಅಥವಾ 55 ಸ್ಕೋರ್ ಮಾಡಿದ್ರ ಅಂದ್ರ ಕಾಸ್ಟ್ ಏನಾದ್ರು ಇತ್ತಪ್ಪ ಅಂದ್ರ ಆರಾಮಾಗಿ ಸೆಲೆಕ್ಷನ್ ಹಾಕಿರಿ.
ಇವತ್ತು ಈ ಸಾರಿ ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಕರೆಂಟ್ ಅಫೇರ್ಸ್ ಕೂಡ ಜಿಕೆದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಕೇಳ್ತಾರ, ಅವನು ಕೂಡ ಮಿಸ್ ಮಾಡದೆ ಹೋದ್ರಿ. ಸೈನ್ಸ್ 25ಕ್ಕೆ 25 ಬೇಕಂದ್ರೆ ಸರಿಯಾಗಿ ಸ್ಟಡಿ ಮಾಡ್ಬೇಕು. ಆಲ್ರೆಡಿ PDF ನೋಟ್ಸ್ ಇದೆ. ಲಾಸ್ಟ್ ಟೈಮ್ ಸಾಕಷ್ಟು ಅಭ್ಯರ್ಥಿಗಳು ಕೂಡ ತೆಗೆದುಕೊಂಡು ಔಟ್ ಆಫ್ ಸ್ಕೋರ್ ವರೆಗೂ ಕೂಡ ಬಂದಾರ. ಮಿಸ್ ಮಾಡಕ್ ಹೋಗ್ಬೇಡ್ರಿ. ಇಂಪಾರ್ಟೆಂಟ್ ನೋಟ್ಸ್ ಐತಿ. ನಿಮ್ ಕಡೆ ಬೇರೆ ಯಾವ್ದಾದ್ರು ನೋಟ್ಸ್ ಇತ್ತ ಅದನ್ನ ಓದ್ರಿ. ಮೇನ್ಲಿ ಇಂಪಾರ್ಟೆಂಟ್ ಸೈನ್ಸ್ಗೆ 6 to 10th ನೋಟ್ಸ್ ನ ಇಂಪಾರ್ಟೆಂಟ್ ಆಗಿ ಓದ್ರಿ. ಅದರಲ್ಲಿರೋ ಕ್ವಶನ್ಸ್ 100% ಬರ್ತಾವ. ಇದು ಓಕೆ. ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತೀರಿ ನಮ್ದು ಹಾಲ್ ಟಿಕೆಟ್ ಯಾವಾಗ ಬರುತ್ತಾ ಸ್ನೇಹಿತರಲ್ಲಿ. ಎಕ್ಸಾಮ್ ಡೇಟ್ ಅನ್ನ ಎದಕ್ ತೋರಿಸಿನಪ್ಪ ಅಂದ್ರೆ ನಿಮಗೆ August 3 ಏನು ಎಕ್ಸಾಮ್ ನಡೆಯಕತ್ತೈತಿ, ಒಟ್ಟರದು ಕೂಡ ಒಂದೇ ದಿನ ಇರಂಗಿಲ್ಲ ಎಕ್ಸಾಮ್. August 3 21 ಈ ದಿನದಲ್ಲಿ ಯಾವಾಗಾದ್ರೂ ನಿಮ್ದು ಎಕ್ಸಾಮ್ ಕೂಡ ಬರಬಹುದು. ಎಕ್ಸಾಂಪಲ್ ಆಗಿ ನಿಮ್ದು ಈಗ August 3ಕ್ಕೆ ಎಕ್ಸಾಮ್ ಐತೆ ಅಂತ ತಿಳ್ಕೊರಿ. ನಿಮ್ದು ಹಾಲ್ ಟಿಕೆಟ್ ಯಾವಾಗ ಬರುತ್ತಾ, ಓಕೆ ಹಾಲ್ ಟಿಕೆಟ್ ಬೇಡ, ಸಿಟಿ ಇಂಟಿಮೇಷನ್ ಅಥವಾ ಸಿಟಿ ಯಾವ ಸಿಟಿಗೆ ನಿಮ್ದು ಎಕ್ಸಾಮ್ ಸೆಂಟರ್ ಬರುತ್ತಾ ಅಂತೇಳಿ 10 ದಿನ ಬಿಫೋರ್ ಬರುತ್ತಾ. ಆಯ್ತು, ಏನೋ 10 ದಿವಸ ಇಲ್ಲ ಐತುನ್ರಿ. 10 ದಿವಸ ಬಿಫೋರ್ ನಿಮ್ದು ಎಕ್ಸಾಮ್ ಸೆಂಟರ್ ಎಲ್ಲಿ ಬಿದ್ದೈತೆ ಅಂತೇಳಿ ತಿಳಿಸ್ಕೊಡ್ತಾರ. 4 ದಿವಸ ಬಿಫೋರ್ ಏನ್ ಮಾಡ್ತಾರ, ನಿಮ್ದು ಹಾಲ್ ಟಿಕೆಟ್ ಅನ್ನ ಪ್ರಕಟ ಮಾಡ್ತಾರ. ಆಯ್ತು, ಒಟ್ಟರದು ಒಮ್ಮೆ ಮಾಡಂಗಿಲ್ಲ. ಇಲ್ಲಿ ತಿಳಿತಂತೆ ನಿಮ್ಗ ಈಗ August 3ಕ್ಕೆ ಎಕ್ಸಾಮ್ ಐತಪ್ಪ ಅಂದ್ರ ನಿಮ್ದು August 23, 24 ಅಥವಾ 25ಕ್ಕೆ ಈ ಡೇಟಿಗೆ ನಿಮ್ದು ಏನಿದೆಯಲ್ಲ ಹಾಲ್ ಟಿಕೆಟ್ ಅನ್ನ ಸಿಟಿ ಯಾವ ಸಿಟಿಗೆ ಬಂದಿದೆ ಅಂತೇಳಿ ಚೆಕ್ ಮಾಡಾಕ ಲಿಂಕ್ ಬಿಡ್ತಾರ. ಇವತ್ತು ನಿಮ್ದು ಲಿಂಕ್ ಬರುವ ಸಾಧ್ಯತೆ ಐತ್ರಿ. August 3ಕ್ಕೆ ಇರುವ ಅಭ್ಯರ್ಥಿಗಳದು ಆ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ತಿವಿ. ನೀವು ಹೋಗಿ ವೆಬ್ಸೈಟ್ ಹೋಗಿ ಚೆಕ್ ಮಾಡಿ ಎಲ್ಲ ಆಗುದಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಹಾಲ್ ಟಿಕೆಟ್ ಅನ್ನ ಬಿಟ್ಟ ನಂತರ ಅಥವಾ ಅದೇ ರೀತಿ ಸಿಟಿ ಇಂಟಿಮೇಷನ್ ಬಿಟ್ಟ ನಂತರ ತಕ್ಷಣ ನಿಮ್ಗ ಸಿಟಿ ಎಕ್ಸಾಮ್ ಸೆಂಟರ್ ನ ಬಿಟ್ಟ ಸಿಟಿ ಇಂಟಿಮೇಷನ್ ಎಕ್ಸಾಮ್ ಸೆಂಟರ್ ನ ಬಿಟ್ರಪ್ಪ ಅಂದ್ರ ನಾ ನಿಮ್ಗೆ ತಕ್ಷಣ ಆ ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತೀವಿ ನಮ್ಮ ಗ್ರೂಪ್ ದಾಗ. ಅದಕ್ಕೆ ಪ್ರತಿಯೊಬ್ರು ಕೂಡ ನಮ್ಮ ಟೆಲಿಗ್ರಾಮ್ಗೆ ಆಗಲಿ ಅಥವಾ ವಾಟ್ಸ್ಆಪ್ ಗ್ರೂಪ್ ಆಗಲಿ ಜಾಯ್ನ್ ಆಗಿ ಆದಷ್ಟು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪ್ರತಿಯೊಂದು ಮಾಹಿತಿ ಕೂಡ ನಿಮ್ಗೆ ಸಿಗ್ತದೆ. ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತ್ರಿ. ಓಕೆ, ಜಾಯ್ನ್ ಆಯ್ತಾರೆ ಅಂದ್ರ ತಕ್ಷಣ ನೀವು ಎಲ್ಲಿ ಹುಡುಕಾಡೋ ಅವಶ್ಯಕತೆನೇ ಇಲ್ಲ. ಡೈರೆಕ್ಟ್ ಆಗಿ ನಮ್ ಗ್ರೂಪ್ ಒಳಗೆ ಹಾಕ್ತೀವಿ. ಡೈರೆಕ್ಟ್ ಆಗಿ ನಿಮ್ದು ಅಪ್ಲಿಕೇಶನ್ ನಂಬರ್, ನಿಮ್ ಡೇಟ್ ಆಫ್ ಬರ್ತ್ ಅಥವಾ ಪಾಸ್ವರ್ಡ್ ಅನ್ನ ಹಾಕಿ ಲಾಗಿನ್ ಆದ್ರೆ ಡೈರೆಕ್ಟ್ ಆಗಿ ನಿಮ್ದು ಹಾಲ್ ಟಿಕೆಟ್ ಆಗಲಿ ಅದೇ ರೀತಿ ಯಾವ ಸಿಟಿಗೆ ಎಕ್ಸಾಮ್ ಸೆಂಟರ್ ಬಂದೈತಿ ಅಂತ ಅದನ್ನು ಕೂಡ ಚೆಕ್ ಮಾಡ್ಕೋಬಹುದು. ಇತ್ತು ಈಗ ಎಕ್ಸಾಮ್ ಸೆಂಟರ್ ಅನ್ನ ಪ್ರತಿಯೊಬ್ಬರಿಗೂ ಕೂಡ ಮೆಸೇಜ್ ಬರುತ್ತೆ. ಎಕ್ಸಾಮ್ ಸೆಂಟರ್ ದಾಗಲಿ ಅದೇ ರೀತಿ ಹಾಲ್ ಟಿಕೆಟ್ ಆಗಲಿ ಪ್ರತಿಯೊಂದು ಕೂಡ ನಿಮಗೆ ಮೆಸೇಜ್ ಬರುತ್ತಾ. ನಂಬರ್ ಏನಾದ್ರು ಚೇಂಜ್ ಆಗಿತ್ತಂದ್ರ ಆಗಾಗ ನೀವು ಚೆಕ್ ಮಾಡ್ಕೋಬೇಕ್ರಿ. ನಂಬರ್ ಏನು ಚೇಂಜ್ ಆಗಿಲ್ಲ, ನಮ್ದು ಏನು ಅದೇ ರೀತಿ ಜಿಮೇಲ್ ಕರೆಕ್ಟ್ ಐತಂದ್ರ ಜಿಮೇಲ್ಗೆ ಮತ್ತೆ ಅದೇ ರೀತಿ ನಿಮ್ದು ನಂಬರ್ ಏನ್ ಕೊಟ್ಟಿರ್ತಲ್ಲ ಆ ನಂಬರ್ಗೆ ಮೆಸೇಜ್ ಬರುತ್ತಾ. ನಿಮ್ದು ಸಿಟಿ ಬಿಟ್ಟ ತಕ್ಷಣ ನಮ್ ಮೆಸೇಜ್ ಬರುತ್ತಾ. ಅದೇ ರೀತಿ ನಿಮ್ದು ಹಾಲ್ ಟಿಕೆಟ್ ಬಿಟ್ಟ ತಕ್ಷಣ ಕೂಡ ನಿಮ್ಗೆ ಮೆಸೇಜ್ ಬರುತ್ತಾ. ಹಾಲ್ ಟಿಕೆಟ್ ನೋಡ್ರಿ 4 ದಿವಸ ಬಿಫೋರ್ ಅಂದ್ರೆ ನಿಮ್ದು ಇದು 31ನೇ ತಾರೀಕು ಆಗಲಿ ಅಥವಾ 30ನೇ ತಾರೀಕಿಗೆ ನಿಮ್ದು August 3ಕ್ಕೆ ಇದ್ದವ್ರದ್ದು ಹಾಲ್ ಟಿಕೆಟ್ ಅವಾಗ ಬರುತ್ತೆ. August 4ಕ್ಕೆ ಇದ್ದವ್ರು 1ನೇ ತಾರೀಕ ಹಿಂಗ ಈ ರೀತಿ ಬಿಟ್ಕೋತ ಹೋಗ್ತಾರ. ಒಟ್ಟರದು ಒಮ್ಮೆ ಬಿಡಂಗಿಲ್ಲ. ಯಾರ್ದೆಲ್ಲ ಎಕ್ಸಾಮ್ ಬರುತ್ತಲ್ಲ ಆ ಟೈಮಿಗೆ 4 ದಿವಸ ಬಿಫೋರ್ ಹಾಲ್ ಟಿಕೆಟ್ ಬಿಡ್ತಾರ. 10 ದಿವಸ ಬಿಫೋರ್ ನಿಮ್ದು ಸಿಟಿಯನ್ನ ಬಿಡ್ತಾರ. ಮೆಸೇಜ್ ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ. ನಂಬರ್ ಅಷ್ಟ ಕರೆಕ್ಟ್ ಇದ್ರೆ ಸಾಕ್ರಿ. ಇದು ಎಲ್ಲ ಕೂಡ ಡೌಟ್ ಕ್ಲಿಯರ್ ಆದ ಅಂತ ಅನ್ಕೋತೀನಿ. ಸ್ನೇಹಿತರೆ, ಎಲ್ಲಾ ಲಿಂಕ್ ಕೂಡ ನಮ್ಮ ಗ್ರೂಪ್ ದಾಗ ಹಾಕಿರ್ತೀವಿ. ಪ್ರತಿಯೊಬ್ರು ಕೂಡ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನದಲ್ಲಿ ಸಿಗೋಣ. ಶುಭ ದಿನ.